Form a pair of linear equation for the following problem and find a solution by substitution method. ಪ್ರಶ್ನೆ ಒಂದು 5 years hence the age of Jacob will be 3 times that of his son. 5 years ago Jacob's age was 7 times that of his son. What are their present age? ಸೊ ಇದು ಹೇಗಿದೆ ಅಂತ ಹೇಳಿ ನಮ್ಮ ಟ್ರೆಡಿಷನಲ್ ಏಜ್ ಪ್ರಾಬ್ಲಮ್ ಅಲ್ವಾ. ಸೊ ಮೊದಲನೇದಾಗಿ ಲೆಟ್ x and y be present ages. Present age of what ages? Age of Jacob and his son respectively. ಸರಿನಾ. ಸೊ ಮುಂದಿನ ಭಾಗ ಚಿತ್ರ ಬಿಡಿಸ್ಬೇಕಾಗುತ್ತೆ. ಇದು ಪ್ರೆಸೆಂಟ್ ಅಂತ ಹೇಳಿದ್ರೆ ಜೇಕಬ್ ಏಜ್ ಎಕ್ಸ್, ಸನ್ ಏಜ್ ವೈ ಅಲ್ವಾ. ತಂದೆ ಇಲ್ಲಿದ್ದಾರೆ, ಮಗ ಇಲ್ಲಿದ್ದಾನೆ. 5 years ಹೆನ್ಸ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ವಾ. ಸೊ ಈ ಡಯಾಗ್ರಾಮ್ ಅಲ್ಲಿ ಏನಂತ ಹೇಳಿದ್ರೆ ನಾವು ಬೇರೆ ಏನು ಬರೆಯಲ್ಲ, ಪಾಸ್ಟ್ ಪ್ರೆಸೆಂಟ್ ಎಷ್ಟು ವರ್ಷ ಮಾತಾಡ್ತಾ ಇದ್ದಾರೆ ಅಲ್ಲಿ ಅವ್ರ ಏನ್ ಏಜ್ ಅಂದ್ರೆ ಅವ್ರ ಏಜ್ ಏನಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ವೈ ಅಂತ ನೋಡ್ತಾ ಇದೀವಿ. 5 years ಹೆನ್ಸ್ ಅಂತ ಹೇಳಿದ್ರೆ ಮುಂದಕ್ಕೆ, ಇವತ್ತಿಂದ ಆಯ್ತಾ, 5 ವರ್ಷ ಬಿಟ್ಟು ಏನಿರುತ್ತೆ ಇವ್ರ ವಯಸ್ಸು. ಎಕ್ಸಾಂಪಲ್, ನಿಮ್ 10 ವರ್ಷ ಇತ್ತು ಅಂತ ಹೇಳಿದ್ರೆ 5 ವರ್ಷ ಬಿಟ್ರೆ 15 ಆಗುತ್ತೆ. ಇವ್ ನಿಮ್ಮೆಲ್ಲ ವಯಸ್ಸು 14 ಇರುತ್ತೆ, 5 ವರ್ಷ ಬಿಟ್ರೆ 19 ಆಗ್ತೀರಾ ಅಲ್ವಾ. ಸೊ ವೈ ಇತ್ತು ಅಂತ ಹೇಳಿದ್ರೆ ಎಷ್ಟಾಗುತ್ತೆ? y + 5. ಎಕ್ಸ್ ಇತ್ತು ಅಂತ ಹೇಳಿದ್ರೆ x + 5. ಎಲ್ಲಾರ್ದು ವಯಸ್ಸು ಒಂದೇ ಟೈಮ್ 5 ವರ್ಷ ಅಂತ ಹೇಳಿದ್ರೆ 5 ವರ್ಷನೇ ಇನ್ಕ್ರೀಸ್ ಆಗೋದು ಅಲ್ವಾ. ಮುಂದಿನ ಭಾಗ 5 years ಎಗೋ ಅಂತ ಹೇಳಿದ್ರೆ ಪಾಸ್ಟ್, 5 ವರ್ಷದ ಹಿಂದೆ ಈ ಮಗು ವಯಸ್ಸು 5 ವರ್ಷ ಆಗಿತ್ತು. ಇದು 9, ನಿಮ್ಮ ವಯಸ್ಸು 9 ವರ್ಷ ಆಗಿತ್ತು. ಸೊ ಈ ಹುಡುಗನ ವಯಸ್ಸು 5 - 5 y - 5 ಆಗುತ್ತೆ. ಇದು x - 5 ಆಗುತ್ತೆ ಅಲ್ವಾ. ಸ್ಟ್ರೇಟ್ ಫಾರ್ವರ್ಡ್. ಸೊ ಇದು ನಿಮ್ಮ ಡಯಾಗ್ರಾಮ್. ಸೊ ಮುಂದಿನ ಭಾಗದಲ್ಲಿ ಈ ಎಕ್ಸ್ಪ್ರೆಷನ್ ಬೇಕಾಗುತ್ತೆ ನಮಗೆ. ಸೊ ಹಾಗಾಗಿ ಗಿವನ್ ಬರೆಯೋಣ. 5 years ಎಗೋ. ಓಕೆ, ಇವಾಗ ಎಲ್ಲಿದ್ದೀವಿ? ಎಗೋ ಅಂತ ಹೇಳಿದ್ರೆ ಹೆನ್ಸ್ ಅಂದ್ರೆ ಇಲ್ಲಿ, ಸ್ಟ್ಯಾಂಡಿಂಗ್ ಅಟ್ ದಿಸ್ ಪಾಯಿಂಟ್. ದ ಏಜ್ ಆಫ್ ಜೇಕಬ್ ವಿಲ್ ಬಿ 3 times ದಟ್ ಆಫ್ ಹಿಸ್ ಸನ್. ಸೊ ಜೇಕಬ್ ಏಜು, ತಂದೆ ಏಜು ಈಸ್ ಅಂತ ಹೇಳಿದ್ರೆ ಈಕ್ವಲ್ಸ್ ಟು ಅಲ್ವಾ. ಒಂದೇ ನಿಮಿಷ. ಜೇಕಬ್ ಏಜ್ ವಿಲ್ ಬಿ ಅಂತ ಹೇಳಿದ್ರೆ ಕೂಡ ಈಕ್ವಲ್ಸ್ ಟು 3 times ಅಂತ ಹೇಳಿದ್ರೆ 3 into ದಟ್ ಆಫ್ ಹಿಸ್ ಸನ್. ಸೊ ಹೇಗೆ ಬರೆಯೋದು ಇದನ್ನ? 5 years from now ಅಂತ ಹೇಳಿದ್ರೆ ಜೇಕಬ್ ಏಜ್ 5 is equal to 5 times ಅಂತ ಹೇಳಿದ್ರೆ 5 into 5 + 5. ಇದನ್ನ ಸ್ವಲ್ಪ ಸಾಲ್ವ್ ಮಾಡೋಣ ಇವಾಗ. x + 5 is equal to 5y + 25. ಇದನ್ನ ರೀಅರೇಂಜ್ ಮಾಡಿದ್ರೆ x - 5y is equal to 20. ಇದು ನಮ್ಮ ಈಕ್ವೇಶನ್ 1. ಮುಂದೆ ಈಕ್ವೇಶನ್ 2 ಬರುತ್ತೆ. ಹೇಗೆ? 5 years ಎಗೋ ಇಲ್ಲಿ ನೋಡ್ತಾ ಇದ್ದೀವಿ, ಜೇಕಬ್ ಏಜ್ ವಾಸ್ 7 times. ಇದು ಅದೇ ರೀತಿಯಲ್ಲಿ ವಾಸ್ ಅಂತ ಹೇಳಿದ್ರೆ ಈಕ್ವಲ್ಸ್ ಟು, ಸೊ ಜೇಕಬ್ಸ್ ಏಜ್ ವಾಸ್ 7 times. 7 times ಅಂದಿದ ತಕ್ಷಣ 7 into ಆಗುತ್ತೆ, ಅದು y - 5. ಇದನ್ನ ಸ್ವಲ್ಪ ಸಾಲ್ವ್ ಮಾಡಬೇಕಾಗುತ್ತೆ. x - 5 is equal to 7y - 35. ರೀಅರೇಂಜ್ ಮಾಡಿದ್ರೆ ಇದನ್ನ x - 7y is equal to
ಮೈನಸ್ 30. ಇದು ನಿಮ್ಮ ಈಕ್ವೇಶನ್ 2. ಸೊ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನೀವು ಮುಂದಿನ ಸ್ಟೆಪ್ ಎಕ್ಸ್ಪ್ರೆಸ್ x or y in terms of y or x. ಬಟ್ ಇಲ್ಲಿ ಕ್ಲಿಯರ್ ಆಗಿದೆ, ಇಟ್ಸ್ ಬೆಟರ್ ಟು ಎಕ್ಸ್ಪ್ರೆಸ್ x in terms of y ಅಲ್ವಾ. ಸೊ ಈಕ್ವೇಶನ್ 1 ಇಂದ ಎಕ್ಸ್ಪ್ರೆಸಿಂಗ್ x in terms of y from 1. So x is equal to 20 plus 5y. ಸೀದಾ ಇದೆ ನಮ್ಮ ಉತ್ತರ, ಇದು ಕರೆಕ್ಟ್ ಆಗಿದೆ. ಇವಾಗ ಇದನ್ನ ಸಬ್ x in 2 ಅಲ್ಲಿ ಮಾಡಬೇಕಾಗುತ್ತೆ. ಸೊ x ಬದಲಾಗಿ 20 plus 5y minus 7y is equal to minus 30 ಅಲ್ವಾ. ಸೊ 5y minus 7y ಅಂತ ಹೇಳಿದ್ರೆ minus 2y, 20 minus 2y is equal to minus 30. ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ minus 20 ಎರಡು ಕಡೆ minus 20 ಹಾಕೋಣ, ಇದು ಕ್ಯಾನ್ಸಲ್ ಆಗುತ್ತೆ. minus 2y is equal to minus 50 ಅಲ್ವಾ. ಮುಂದಿಂದು ಡಿವೈಡ್ ಬೈ minus 2. ಸೊ y is equal to plus 25 years. ವಯಸ್ಸಲ್ವಾ, ಹಾಗಾಗಿ ವರ್ಷ ಅಂತ ಬರೀಬೇಕಾಗುತ್ತೆ. ಇದನ್ನ ನಾವು ಈಕ್ವೇಶನ್ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ y in 3. So x is equal to 20 plus 5 into 25. ಎಲ್ಲೋ ತಪ್ಪು ಹೊಡಿತಾ ಇದೆ. ಇಷ್ಟೊಂದು ಬರೋದಕ್ಕಾಗಲ್ಲ. 25, 35, 7, 30 ಸರಿ ಇದೆ. ಉತ್ತರ ತಪ್ಪಿದೆ, ನಿಮ್ಗೆ ಸಿಕ್ಕಿರ್ಬೋದು. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ತಪ್ಪು ಮಾಡಿದ್ದೀನಿ. 3 times 5 times ಅಂತ ಬರ್ಕೊಂಡಿದ್ದೀನಿ. 3 times 3 times 3 15. ಓಕೆ, ಇದು minus 3y ಆಗುತ್ತೆ. ಸೊ 15. ತಪ್ಪು ಮಾಡಾದ್ಮೇಲೆ ಈ ಕರೆಕ್ಷನ್ಸ್ ಇರುತ್ತಲ್ಲ, ಭಾರಿ ಕಷ್ಟ. 15 ಆಗಲ್ಲ ನೋಡಿ, ಇಲ್ಲಿ ಇಲ್ಲೂ ತಪ್ಪಾಯ್ತು. 10 ಅಲ್ವಾ. ಇದು ಇವಾಗ 10 plus 3y ಆಗುತ್ತೆ ಇಲ್ಲಿ. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲೂ ಕೂಡ 10 3y minus 10 ಮಾಡಬೇಕು. ಇದು ಚೇಂಜ್ ಆಗುತ್ತೆ. ಇದೆಲ್ಲ ಪೂರ ತಪ್ಪಿದೆ ಬಿಡಿ, ಇದನ್ನ ಎರೇಸ್ ಮಾಡೋಣ. ಇಲ್ಲಿಂದ ಮಾಡೋಣ ಇವಾಗ. minus 4y. ಸೊ ಇಲ್ಲಿ minus 10 both the sides. 40 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಇದು -4. ಸರಿ, ಇವಾಗ -4y ಡಿವೈಡ್ ಮಾಡಿ. ಹೇಗೆ -4 ಜೊತೆ. ಸೊ y is equal to minus of minus is plus 40 by 4 is 10. Yes. ಇದು ವಾಸಿ. ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ನಿಮ್ಗೆ ತಪ್ಪು ಮಾಡಿದ್ರು ಉತ್ತರ ಬಂದೇ ಬರುತ್ತೆ. ಸೊ ಮುಂದಿನ ಭಾಗ ಸಬ್ y in 3. So x is equal to 10 plus 3 into 10, 30, 40 years ಅಲ್ವಾ. ಕೊನೆಯದಾಗಿ ಇದು ಬರೀಲೇಬೇಕು ನೀವು.
ದ ಏಜ್ ಆಫ್ Jacob is 40 years. Sons is 10 years. ವೆರಿಫೈ ಮಾಡ್ಬೋದು. ಇಲ್ಲಿ ಡಯಾಗ್ರಾಮ್ ಉಪಯೋಗಿಸ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಪರ್ಸೆಂಟೇಜ್ 40, ಸೊ 40 ಮೈನಸ್ 5 ಅಂದರೆ 35, 10 ಮೈನಸ್ 5 ಇಸ್ 5. ಸೊ ಇದು 7 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಸರಿ ಇದೆ ಇದು ಅಲ್ವಾ? ಸೊ ನಿಮ್ಮ ಉತ್ತರ ಸರಿ ಇದೆ. ನೀವು ಇದನ್ನು ಕೂಡ ಕೋಡಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡ್ಕೊಬೋದು. ಸೊ ಪಾಸ್ ಮಾಡಿ, ಯಾರು ನೋಡಿಕೊಂಡು ಮತ್ತೊಂದು ಸತಿ ಅನಲೈಸ್ ಇಲ್ಲ ಅಂತ ಹೇಳಿದ್ರೆ ಕಾಪಿ ಮಾಡ್ಕೊಬೇಕು. ಪಾಸ್ ಮಾಡ್ಕೊಳ್ಳಿ.